ಮೂಷಿಕವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣು ದೃಶ್ಯಾವಳಿಯಲ್ಲಿ ತೋರಿಸಲಾಗಿದೆ. ಗಣೇಶನ ಹಿರಿಮೆ, ಬುದ್ಧಿವಂತಿಕೆ ಮತ್ತು ಮಾತಾಪಿತರ ಮೇಲಿನ ಭಕ್ತಿ ನಮ್ಮೆಲ್ಲರಿಗೂ ಪ್ರೇರಿತವಾದರೆ ಈ ಪ್ರಯತ್ನ ಸಾರ್ಥಕ. ಕಾರ್ತಿಕೇಯ, ಈ ಹಣ್ಣು ಬಹಳ ವಿಶೇಷವಾಗಿ ಕಾಣುತ್ತಿದೆ. ಅಣ್ಣ, ಈ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಮ್ಮ ಮಾತಾಪಿತರಿಗೆ ತೋರಿಸೋಣ. ಅದರ ಬಗೆಗಿನ ಎಲ್ಲ ವಿವರಗಳನ್ನು ತಿಳಿಯೋಣ. ಮಕ್ಕಳೇ, ಈ ಫಲವು ಬಹಳ ದುರ್ಲಭವಾದದ್ದು. ಈ ಹಣ್ಣನ್ನು ಪೂರ್ತಿಯಾಗಿ ಸೇವಿಸುವುದರಿಂದ ಅಮರತ್ವ ಮತ್ತು ಅಪಾರ ಜ್ಞಾನ ಉಂಟಾಗುವುದು. ಹಾಗಾದರೆ ಈ ಫಲವು ಹಿರಿಯನಾದ ನನಗೆ ದೊರೆಯಬೇಕು? ಇಲ್ಲ ಇಲ್ಲ, ಕಿರಿಯನಾದ ನನಗೆ ದೊರೆಯಬೇಕು. ಈ ವಿಷಯವನ್ನು ತೀರ್ಮಾನಿಸಲು ನಾರದ ಮುನಿಗಳಿಗೆ ಬರಹೇಳಿ ಪತಿದೇವರೇ. ನಾರಾಯಣ ನಾರಾಯಣ. ಪರಮೇಶ್ವರ, ನಿನಗೆ ತಿಳಿಯದ್ದೇನಿದೆ? ಈ ಹಣ್ಣಿನ ಸಲುವಾಗಿ ಒಂದು ಸಣ್ಣ ಪಂದ್ಯವನ್ನು ಅಣ್ಣ ತಮ್ಮಂದಿರ ನಡುವೆ ಏರ್ಪಡಿಸೋಣ. ಗೆದ್ದವರಿಗೆ ಪೂರ್ಣ ಫಲ ಸಿಗಲಿ. ನಿಮ್ಮ ಮಾತು ಉಚಿತವಾಗಿದೆ ನಾರದ ಮುನಿಗಳೇ. ಪಂದ್ಯವೇನೆಂದು ಈ ಹುಡುಗರಿಗೆ ವಿವರಿಸಿ. ಮಕ್ಕಳೇ, ಈ ವಿಶ್ವವನ್ನು 3 ಬಾರಿ ಯಾರು ಮೊದಲು ಪ್ರದಕ್ಷಿಣೆ ಮಾಡುವರೋ ಅವರಿಗೆ ಈ ಫಲವೇ ಬಹುಮಾನ. ಹಾಗೆಯೇ ಆಗಲಿ. ನವಿಲೆ, ನಡಿ ಹೋಗೋಣ. ನಿನ್ನ ವೇಗದ ಹಾರಾಟದಿಂದ ಈ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡುವ. ನಾನೇನು ಮಾಡಲಪ್ಪ ಈಗ? ನವಿಲಿನ ವೇಗಕ್ಕೆ ನನ್ನ ಮೂಷಿಕ ವಾಹನ ಸಾಟಿಯಾಗುವುದಿಲ್ಲ. ಇರಲಿ, ಮೊದಲು ಮಾತಾಪಿತರ ಅಪ್ಪಣೆ ಪಡೆದು ತೀರ್ಮಾನಿಸುತ್ತೇನೆ. ನಾಗೇಂದ್ರ ಹಾರಾಯ
ಗಣೇಶ ಪಂದ್ಯದಲ್ಲಿ ಭಾಗವಹಿಸುವುದಿಲ್ಲವೇ? ನನ್ನ ವಿಶ್ವವೇ ಆದ ತಾಯಿ ತಂದೆಯ ಪ್ರದಕ್ಷಿಣೆಯು ವಿಶ್ವ ಪ್ರದಕ್ಷಿಣೆಗಿಂತ ದೊಡ್ಡದಲ್ಲವೇ? ಪರಮೇಶ್ವರ, ನೋಡಿದೆಯ ಗಣೇಶನ ಬುದ್ಧಿವಂತಿಕೆಯನ್ನು? ಎಷ್ಟು ಸರಳವಾಗಿ ಈ ಪಂದ್ಯವನ್ನು ಗೆಲ್ಲಲು ಬೇಕಾದ ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಕಾರ್ತಿಕೇಯನ್ನು ಈಗ ಬಂದರೂ ಈ ಪಂದ್ಯದ ವಿಜೇತ ಗಣೇಶನೇ. ನಿಮ್ಮ ಮಾತು ಸತ್ಯ ನಾರದ ಮುನಿಗಳೇ. ಈ ಪಂದ್ಯದ ಮೂಲಕ ತಂದೆ ತಾಯಿಯ ಮೇಲಿನ ಭಕ್ತಿ, ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ ಗಣೇಶನು ಇಂದಿನಿಂದ ಪ್ರಥಮ ಪೂಜೆಗೆ ಅರ್ಹನಾಗಲಿ.